ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ನೋಡ್ಬೋದು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರು ನನ್ನ ಚಾನಲಲ್ಲಿ ಹೊಸಬ್ರು ಬಂದಿದ್ದೀರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬಿಡ್ತಿರ್ತೀನಿ. ಬನ್ನಿ ಗೈಸ್, ವಿಡಿಯೋ ನೋಡ್ಕೊಂಡು ಬರೋಣ. ತಂಗಿ ಕಾವ್ಯ ಅವ್ರನ್ನ ಕಳ್ಸ್ಕೊಡಕ್ಕಿಲ್ಲ. ಕೇಳಿಸಲ್ಲ ಅಣ್ಣ, ಏನು ಕೇಳಿಸಿಲ್ಲ ಅಣ್ಣ, ಏನು ಕೇಳಿಸಿಲ್ಲ ಅಣ್ಣ. ಸುದೀಪ್ ಅಣ್ಣ, ಹೆಂಗ್ ಕೇಳಿಸ್ತತಣ? ನಿನ್ ತಂಗಿ ತಮ್ಮ ಅಂದ್ರೆ ಹೆಂಗ್ ಕೇಳಿಸ್ತತೆ? ಅದೇ ಲವ್ವರು ಗರ್ಲ್ ಫ್ರೆಂಡ್ ಅಂದ್ರೆ ದೂರ ನಿಂತ್ಕೊಂಡು ಹೇಳಿದ್ರು ಕೂಡ ಅಣ್ಣಕ್ಕೆ ಕೇಳಿಸ್ಬಿಡ್ತತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ರಕ್ಷಿತಾ ಅಕ್ಕ ಫುಲ್ ಖುಷಿದಾಳೆ. ಏನಮ್ಮ ರಕ್ಷಿತಾ, ಅಣ್ಣ ಪಾಪ ಗಾಬರಿ ಆಗ್ಬಿಟ್ಟಾನ. ನಿನ್ ಕೈ ಅಲ್ಲಾಡ್ಸದ್ ನೋಡಿ ಮಿಸ್ ಆಗಿ ಎಲ್ಲನ ಬಡಿದ್ರೆ ಏನ್ ಮಾಡ್ತೀಯವ? ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು ಅಂತ ಚಾನೆಲ್ಗಳು 100 ನಾನು ಮಾಡ್ಬೋದು. ನಂತರ ನೀನು 100 ಸಿನಿಮಾನ ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ನನ್ನ ವಯಸ್ಸಿಗೆ ಒಂದೇ ಒಂದು ಹೇಳ್ತೀನಿ, ನಾನು ಇಲ್ಲಿಗೆ ಬರೋ ಕಾರಣ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ನಾನು ಅಲ್ಲಿ ಮಾಡಿದ ಕಂಟೆಂಟ್ಗಳೇ ನಾನು ಇಲ್ಲಿವರೆಗೂ ತಂದು ನಿಲ್ಸೈತೆ. ಈಗ ನಾನು ಅದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಯ್ತದೆ. ಆಮೇಲೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ನಾನೇ ಅಶ್ವಿನಿ ಮೇಡಮ್, ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಕಲಾವಿದನ ಗುಣ ಅಂದರೆ ಇದು, ನಟ ಅಂದರೆ ಇದು. ಗಿಲ್ಲಿ ನಟ ಅಂತ ಸುಮ್ಮನೆ ಬಿದ್ದಿಲ್ಲ ಅವನಿಗೆ ಹೆಸರು. ನಿಮಗಿಂತ ವಯಸ್ಸಿನಾಗ ಸಣ್ಣವನು ಆದರೂ ಕೂಡ ನಾಲೆಜ್ ನೋಡ್ಬೋದು, ಬುದ್ಧಿ ನೋಡ್ಬೋದು. ಎಲ್ಲಿಂದ ಆತ ಗ್ರೋ ಆದ, ಇಲ್ಲಿವರೆಗೂ ಆ ಪ್ಲ್ಯಾಟ್ಫಾರಮ್ ಇನ್ನೂ ಮರ್ತಿಲ್ಲ ಆತ. ನಿಮ್ಮಂಗ ನಾನು 100 ಮಾಡ್ತೀನಿ 200 ಮಾಡ್ತೀನಿ ಅಂತ ತೋರಿಸ್ಕೊಂಡು ಹೋಗಲ್ಲ. ಓಕೆನಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಕರೆಕ್ಟೇ. ಹೌದು, ಈ ಮೊದಲನೇ ವಾರ ನಿಮ್ದು ಹೇಗಿತ್ತು? ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಉತ್ತರ ಇಷ್ಟೇ ಸಿಂಪಲ್ ಆಗಿತ್ತಾ? ಇಲ್ಲ ಯಾಕೆ ವಾಲ್ಯೂಮ್ ಬರುತ್ತಾ ಇಲ್ಲ? ಸರ್, ಚೆನ್ನಾಗಿತ್ತು. ಅದೇ 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 ನಾವು ಅದೇ ನೋಡ್ಕೊಂಬರೋಣ ಬರ್ರಿ. ಎಷ್ಟು ಖುಷಿ ಕೊಟ್ಟಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಚಂದ್ರಪ್ರಭು ಅವರೇ. ಸರ್ ಚೆನ್ನಾಗಿತ್ತು ಸರ್. ದೀಪಾವಳಿ ಹಬ್ಬದಲ್ಲಿ ಒಂಥರ ಪಟಾಕಿ ಬಂದಂಗೆ ಬಂದರು. ರಘುವಣ್ಣ ಅವ್ರು ಬಂದಾದ್ಮೇಲೆ ಒಂಥರ ಐಟಮ್ ಬಾಂಬ್ ಥರ ಬಂದರು ಸರ್. ಐಟಮ್ ಬಾಂಬ್ ಅಲ್ಲ ಗುರು, ಅಟಮ್ ಬಾಂಬ್. ಗುರು, ಈ ವಿಡಿಯೋ ನೋಡ್ಬೋದು. ನಮ್ಮ ಪುಂಗಿದಾಸ ಏನಿದಾನಲ್ವಾ, ಅದಕ್ಕೋಸ್ಕರ ಬಿಗ್ ಬಾಸಿಂದ ಹೊರಗೆ ಹೋಗಿದ್ದಾನೆ ಅಣ್ಣ. ಪುಂಗಿದಾಸ ಏನಿದಾನಲ್ವಾ, ಇವ್ರಿಗೆ ಕರ್ಕೊಂಬಂದಿನಿ. ಇವ್ರು ಡೈಲಾಗ್ ಕೇಳ್ರಿ ಗುರು, ಫುಲ್ ಫಿದಾ ಗುರು. ನಾನಂತರೂ ಇವ್ರ ಮಾತು ಕೇಳಿ ಇಷ್ಟು ಕೋಟಿ ನಾಯ್ಮರಿ ಅಂತ ಹೇಳ್ತಾ ಇದ್ದೀರಿ. ಈ ಶೋ ಗೆದ್ರೆ ಕೊಡೋದು ಬರೀ 50 ಲಕ್ಷ. ಯಾಕೆ ಸರ್? ಬಟ್ಟೆನ 25 ಲಕ್ಷಕ್ಕೆ ತಗೊಂಡಿದ್ದೀನಿ ಸರ್ ಈ ಶೋಗೋಸ್ಕರ. ಬಟ್ಟೆ 25 ಲಕ್ಷ ತಗೊಂಡಿದ್ದೀರಿ? 25 ಲಕ್ಷ. ಇವತ್ತು ನನಗೆ 65 ಲಕ್ಷ ಆಂಧ್ರಲ್ಲಿ 7 ಸ್ಟಾರ್ ಹೋಟೆಲ್ 27ನೇ ತಾರೀಕು ಇವತ್ತು ನನಗೆ ಬುಕ್ ಆಗಿತ್ತು. ಅದನ್ನ ಬಿಟ್ಟು 65 ಲಕ್ಷ ನನಗೆ ಬರ್ತಿತ್ತು ಇವತ್ತು ಒಂದ್ ದಿವಸದ ಇನ್ಕಮ್. ನನಗೆ 65 ಲಕ್ಷ ಅಂದ್ರೆ ಸುಮ್ಮನೆನಾ? ಇಲ್ಲಂದ್ರೆ 50 ಲಕ್ಷ ಕೊಡ್ತಾರೆ ನಿನಗೆ. ಕೊಡ್ತಾರಲ್ಲ, ಕೊಡ್ತಿದ್ರು. ಇವಾಗ ಸಿಗಲ್ಲ ಬಿಡು. ಅದೂನು ನೋಡ್ತೀರಾ, ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. CM ಮಲ್ಗೋ ರೂಮಲ್ಲಿ ನಾನು ಮಲಗಿದ್ದೆ, DCM ಮಲ್ಗೋ ರೂಮಲ್ಲಿ ನನ್ನ ನಾಯಿ ಮಲಗಿತ್ತು. ನನಗೆ ಪೊಲೀಸ್ ಜೀಪ್ 4, 2 ಗನ್ ಮ್ಯಾನು ನನಗೆ ಸೆಕ್ಯೂರಿಟಿ ಕೊಟ್ಟಿದ್ದು. ನಾನು ಫೀಲ್ಡ್ಗೆ ಆದರೆ ಅದಕ್ಕಿಂತ ಮುಂಚೆ ಬೆಳಗ್ಗೆ 7 ಗಂಟೆಗೆ ಟಿಫನಿಗೆ ಕರೀತಾರೆ DC ಬಂಗ್ಲಾಲಿ, DC ಮನೆಗೆ, ಗೌರ್ಮೆಂಟ್ ಬಂಗ್ಲಾಲಿ. ನಾನು ಹವಾಯಿ ಚಪ್ಪಲಿ ಹಾಕೊಂಡು ಹಳೆ ಬಟ್ಟೆ ಹಾಕೊಂಡು ಒಳಗೆ ಹೋಗ್ತೀನಿ. ಅದಾಗ್ತಿದ್ದಂಗೆ ಟಿಫನ್ಗೆ ಒಂದು ಟೇಬಲ್ ಲಾನಲ್ಲೇ ಹಾಕಿರ್ತಾರೆ. ಗುರು, ಇವನ್ ಹೇಳೋದು ಕೇಳಿ ನನಗೇನು ಹೇಳ್ಬೇಕು, ನಾನೇ ಮರ್ತೋಗ್ಬಿಟ್ನಪ್ಪ. ಇಲ್ಲ, ಇದು ಕಾಸ್ಟ್ಲಿನಿ ಅವ್ರೆ. ಎಲ್ಲ ದುಡ್ಡು ಹೇಳಿದ್ರೆ ಬರೆಯೋದೇ ಇದೆ ಮಾಡ್ತಾರೆ. ಇದು 2 ಲಕ್ಷ ಚಿಲ್ಲರೆ, ಇದು 3 ಲಕ್ಷ ವಾಚು. ಬಟ್ಟೆಗಳಂತೂ ಫಸ್ಟ್ ಡೇ ಹಾಕಿದ್ದು 2,80,000. ಆಮೇಲೆ ಬೇರೆ ದಿನಕ್ಕೆಲ್ಲ ನಾನು ತಗೊಂಡೋಗಿದ್ದು 45,000ದಿಂದ 2,80,000ವರೆಗೂ ಇತ್ತು. ಅಣ್ಣ, ನೀನ್ ಹಾಕಿರೋ ವಾಚು, ನೀನ್ ಹಾಕಿರೋ ಸ್ಪೆಕ್ಟೆ ಅಷ್ಟು ರೇಟ್ ಅಂದ್ರೆ ಮೋಸ್ಟ್ಲಿ ನೀನ್ ಹಾಕಿರೋ ಕಾಚ ಒಂದು 20-25,000 ಇರ್ಬೋದಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿದ್ದೀನಿ ನಿಮಗೋಸ್ಕರ. ಹಾಗೆ ನನ್ನ ಚಾನಲಿಗೆ ಯಾರು ಹೊಸದಾಗಿ ವಿಸಿಟ್ ಕೊಟ್ಟಿದ್ರು ಅವ್ರು ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದರೆ ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ಬಾಯ್ ಗೈಸ್.